ಮೊಬೈಲ್ ನಮ್ಮ ಜೀವನವನ್ನು ಹಾಳು ಮಾಡ್ತಿದೆಯಾ? ಸೊ ನೀನು ಮೊಬೈಲ್ ಹೆಂಗೆ ಯೂಸ್ ಮಾಡ್ತಿಲ್ಲ ಅದರ ಮೇಲೆ ಇರುತ್ತೆ. ನೀ ಮೊಬೈಲ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೋದು. ಈಗಿನ ಜನ್ರೇಷ್ನಲ್ಲಿ ಹೆಂಗೈತಪ್ಪ ಅಂತಂದ್ರೆ ಕಂಪ್ಯೂಟ್ರ್ ಮೇಲೆ ಐತೆ ಈ ಫೋನ್ ಯಾವ ಲೆಕ್ಕ. ಈಗ ನೀ ಫೋನ್ ಯೂಸ್ ಮಾಡತ್ತಿ, ಫೋನ್ ಯೂಸ್ ಹೆಂಗೆ ಮಾಡ್ಬೇಕಪ್ಪ ಅಂತಂತಂದ್ರೆ ನೀ ಕರೆಕ್ಟಾಗಿ ನಾ ಇದಕ್ಕೆ ಯೂಸ್ ಮಾಡಬೇಕು, ಇದಕ್ಕೆ ಬಿಟ್ಟು ಬೇರೆ ಇದು ಯೂಸ್ ಮಾಡಬಾರ್ದು ಅಂತ ನೀ ಕರೆಕ್ಟಾಗಿ ಸೆಟ್ ಮಾಡ್ಕೋ. ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನೀ ಜಾಸ್ತಿ ಮೊಬೈಲ್ನಾಗ ಅಡಿಕ್ಟ್ ಆದಂದ್ರೆ ಅವಾಗ ಜೀವನ ಹಾಳು ಮಾಡ್ತೈತಿ. ಅದು ನಿನ್ನ ಮೇಲೆ ಡಿಪೆಂಡ್. ಅಲ್ಲೋ ನೀ ಕರೆಕ್ಟಾಗಿ ಮೊಬೈಲ್ ಯಾವುದ್ಯಾವ್ದಕ್ಕೆ ಬಳಸ್ಬೇಕಂತ ಹೇಳಿ ಸೆಟ್ ಮಾಡಿಕೊಂಡೆ ಬೆಳೆಸಿದ್ರೆ ಓಕೆ, ನಿನಗೇನು ತೊಂದರೆ ಆಗಲ್ಲ. ನೀವು ಓವರ್ ಥಿಂಕ್ ಅದಕ್ಕೆ ಅಡಿಕ್ಟ್ ಆಗಿ ಊಟ ಬಿಟ್ಟನೆ, ಇನ್ನೊಂದು ಬಿಟ್ಟನೆ ಮಾಡಿದ್ರೆ ನಿಮ್ಮನ್ನ ಹಾಳು ಮಾಡೋದೇ ಅದು ಮೊಬೈಲ್. ನಮ್ಮ ಜೀವನ ಹಾಳು ಮಾಡತ್ತಿಲ್ಲದ. ಸೊ ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಬನ್ರಿ, ಏನಪ್ಪ ಇವತ್ತಿನ ಕಂಟೆಂಟ್ ಅಂತಂತಂದ್ರೆ ಮೊಬೈಲ್ ಸಿಂಪಲಾಗಿ ಹೇಳ್ಬಿಡ್ತೀನಿ. ಜಾಸ್ತಿ ಲೆಂದಿ ಹೇಳಕ್ಕೆ ಹೋಗಲ್ಲ, ಜಾಸ್ತಿ ಬೋರ್ ಆಗ್ಬಾರ್ದು ನಿಮಗೂ, ಅದಕ್ಕೆ ಸೊ ಈಸಿಯಾಗಿ ಹೇಳ್ಬಿಡ್ತೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಮೊಬೈಲ್ ನಮ್ಮ ಜೀವನವನ್ನು ಹಾಳು ಮಾಡ್ತಿದೆಯಾ, ಇದು ಇವತ್ತಿನ ಕಂಟೆಂಟ್. ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತು ನೋಡೋಣ, ಮೊಬೈಲ್ ನಮ್ಮ ಜೀವನ ಹಾಳು ಮಾಡ್ತೈತೆ ಇಲ್ಲೋ, ಏನು ಮಾಡ್ತಿದ್ಯೋ ಅಂತ ನೋಡೋಣ ಬನ್ನಿ ಗೈಸ್. ಸೊ ನೀನು ಮೊಬೈಲ್ ಹೆಂಗೆ ಯೂಸ್ ಮಾಡ್ತಿಲ್ಲ ಅದರ ಮೇಲೆ ಇರುತ್ತೆ ಪಾಯಿಂಟ್. ಫಸ್ಟ್ ಪಾಯಿಂಟ್, ನೀ ಮೊಬೈಲ್ ಹೆಂಗೆ ಯೂಸ್ ಮಾಡ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀ ಮೊಬೈಲ್ ಯಾವ ರೀತಿ ಯೂಸ್ ಮಾಡ್ಕೋತಿಲ್ಲ ಅದ್ರ ಮೇಲೆ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ನೋಡಿ ಮಾಡಿ ಯೂಸ್ ಮಾಡಿ, ದಟ್ಸ್ ಗುಡ್. ಇದು ಪಾಯಿಂಟ್ ಆಗಿರುತ್ತೆ, ನೋಟೆಡ್. ನೀವು ಮೊಬೈಲ್ ಒಳ್ಳೇದಕ್ಕೆ ಯೂಸ್ ಮಾಡ್ಕೋಬೋದು. ಈಗಿನ ಜನ್ರೇಷ್ನಲ್ಲಿ ಹೆಂಗೈತಪ್ಪ ಅಂತಂದ್ರೆ ಕಂಪ್ಯೂಟ್ರ್ ಮೇಲೆ ಐತೆ ಈ ಫೋನ್ ಯಾವ ಲೆಕ್ಕ. ಕಂಪ್ಯೂಟ್ರ್ ಮೇಲೆ ಐತಿ ಈಗಿನ ದುನಿಯಾ. ಕಂಪ್ಯೂಟ್ರ್ ಮೇಲೆ ಐತಿ, ಇನ್ನು ಫೋನ್ ಯಾವ ಲೆಕ್ಕ? ಅದ್ರ ಮುಂದೆ ಒಂದು ಜುಜುಬಿ ಇದೆ ಫೋನು. ಓಕೆ, ಫೋನು ಈಗಿನ ಕಾಲದಲ್ಲಿ ಫೋನ್ ಇಲ್ಲ ಅಂದರೆ ಜೀವನನೇ ಇಲ್ಲ, ಮೊದಲೇ ಮಾತಿದೆ. ಈಗಿನ ಕಾಲದಾಗ ಫೋನ್ ಇಲ್ಲ ಜೀವನನೇ ಇಲ್ಲ. ಸಡನ್ಲಿ ಫೋನ್ ಬೇಕೀಗ, ಒಂದು ಫೋನ್ ಬೇಕೀಗ. ಕ್ಯಾಶ್ ಪೇ ಮಾಡೋಕ್ಕೂ ಫೋನ್ ಬೇಕು, ರೀಲ್ಸ್ ಆಗಲಿ, ಇನ್ನೊಂದಾಗಲಿ ಮುಂದೊಂದಾಗಲಿ, ಫೋನ್ ಮಾಡೋಕ್ಕಾಗಲಿ, ದಟ್ಸ್ ಫೋನ್ ಬೇಕೀಗ. ಫೋನ್ ಇನ್ನೊಂದು ಜೀವನ ಇಲ್ಲ, ಮನೆ ಮಾತು ಪಾಯಿಂಟ್. ಈಗ ಫೋನ್ ಹೆಂಗೆ ಯೂಸ್ ಮಾಡಪ್ಪ ಅಂತಂದ್ರೆ ಕರೆಕ್ಟಾಗಿ ತಿಳ್ಕೊರಿ. ಹೆಂಗಪ್ಪ ಫೋನ್ ಯೂಸ್ ಮಾಡ್ಬೇಕು, ಹೆಂಗೆ ಯಾವ ಥರ ಯೂಸ್ ಮಾಡ್ಬೇಕು, ಎದಕ್ಕೆ ಯೂಸ್ ಮಾಡ್ಬೇಕು, ಎದಕ್ಕೆ ಬಿಡ್ಬೇಕು, ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ, ತಿಳ್ಕೊರಿ ಗೈಸ್. ಹೇಳೇ, ಈಗ ಫೋನ್ ಯೂಸ್ ಮಾಡ್ತಿರ್ತೀನಿ, ಫೋನ್ ಯೂಸ್ ಮಾಡ್ತೀನಿ ಅಂದಮೇಲೆ ಒಂದು ಸೆಟ್ ಮಾಡ್ಕೊಬೇಕು. ಓಕೆ, ಒಂದು ಸೆಟ್ ಮಾಡ್ಬೇಕು. ಹೆಂಗೆ ಸೆಟ್ ಮಾಡ್ಕೋಪ್ಪ ಅಂತಂದರೆ ನಾನು ಅದನ್ನೇ ಯೂಸ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಯೂಸ್ ಮಾಡ್ಕೋಬಾರ್ದು ಫೋನಲ್ಲಿ ಅಂತ ಇಂಥದ ಯಾವುದೂ ಅನ್ನೆಸೆಸರಿ ಫೋನಲ್ಲಿ ಯೂಸ್ ಮಾಡಬಾರ್ದು. ಫೋನ್ ಎದಕ್ಕೆ ಯೂಸ್ ಮಾಡ್ಬೇಕು? ವರ್ಕ್ ಅಂತ ಇದು ಯೂಸ್ ಮಾಡ್ಬೇಕು. ಎದಕ್ಕಪ್ಪ ವರ್ಕ್? ದಟ್ಸ್ ನೀ ಅದ್ರಾಗ ಏನು ವರ್ಕ್ ಮಾಡ್ತಿರ್ತೀಯಲ್ಲ ಅದಕ್ಕೆ ಯೂಸ್ ಮಾಡ್ಬೇಕು ಫೋನು. ಮೊದಲೇ ಮಾತು, ಏನಪ್ಪ ಬೋರ್ ಆದಾಗ ಒಂದು ಸ್ವಲ್ಪ ರೀಲ್ಸ್ ನೋಡಿನೇ, ಸ್ವಲ್ಪ ಯೂಟ್ಯೂಬ್ ನೋಡಿನೇ ಅಂತ ಮಾಡ್ಬೇಕು. ಓಕೆ, ಬೋರ್ ಆದಾಗ ನಮ್ಮ ಕೆಲಸ ಏನು ನಾವು ಮಾಡ್ತಾ ಇರಬೇಕು. ಫಸ್ಟ್ ಆಫ್ ಆಲ್ ಅದನ್ನು ಮಾಡಬೇಕು. ಆಮೇಲೆ ಫೋನು ಏನು. ಓಕೆ, ನೆಕ್ಸ್ಟ್ ಫೋನ್ ಯೂಸ್ ಮಾಡೋದ್ನಾಗ ಎದನ್ನು ಯೂಸ್ ಮಾಡಬೇಕು, ಎದನ್ನು ಬಿಡಬೇಕು ಅನ್ನೋದು ಮೊದಲು ತಲೆಯಾಗಿರ್ಬೇಕು. ಓಕೆ, ತಲೆಯಾಗಿದ್ದರೆ ಅದು ತಾನಾಗೆ ನಿಮ್ಗೆ ಕಂಫರ್ಟೇಬಲ್ ಆಗಿ ಯಾಕೆ ನಿಮ್ಮ ಜೀವನ ಹಾಳು ಮಾಡ್ತೈತೆ ಹೇಳಿ, ಅಷ್ಟೇ. ಈಗ ನೀ ಫೋನ್ ಯೂಸ್ ಮಾಡತ್ತಿ, ಫೋನ್ ಯೂಸ್ ಹೆಂಗೆ ಮಾಡ್ಬೇಕಪ್ಪ ಅಂತಂತಂದ್ರೆ ನೀ ಕರೆಕ್ಟಾಗಿ ನಾ ಇದಕ್ಕೆ ಯೂಸ್ ಮಾಡಬೇಕು, ಇದಕ್ಕೆ ಬಿಟ್ಟು ಬೇರೆ ಇದು ಯೂಸ್ ಮಾಡಬಾರ್ದು ಅಂತ ನೀ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಆ ಸೆಟ್ ಮಾಡ್ಕೊಂಡಿದ್ದ ಪ್ರಕಾರ ಯೂಸ್ ಮಾಡ್ಬೇಕು ಫೋನ್. ಅದನ್ನು ಬಿಟ್ಟು ನೀ ಅದನ್ನು ಯೂಸ್ ಮಾಡಿ ಫೋನ್ ಎದಕ್ಕೆ ಯೂಸ್ ಮಾಡೋದು ಅದಕ್ಕಷ್ಟೇ ಯೂಸ್ ಮಾಡ್ಬೇಕು. ಪ್ಲಸ್ ಜೀವನ ಯಾಕೆ ಹಾಳು ಮಾಡ್ತೈತಿ ನಿಮ್ದು? ನೀವು ಅಷ್ಟು ಯೂಸ್ ಮಾಡಕತ್ತರ ನಿಮ್ಮ ಜೀವನ ಯಾಕೆ ಹಾಳು ಮಾಡ್ತೈತಿ? ಓಕೆ, ಅಷ್ಟೇ ಸಿಂಪಲ್. ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನೀ ಜಾಸ್ತಿ ಮೊಬೈಲ್ನಾಗ ಅಡಿಕ್ಟ್ ಆದಂದ್ರೆ ಅವಾಗ ಜೀವನ ಹಾಳು ಮಾಡ್ತೈತಿ. ಅದು ನಿನ್ನ ಮೇಲೆ ಡಿಪೆಂಡ್.
ನೀ ಹೆಂಗೆ ಬಳಸುತ್ತೀಯಲ್ಲ ಫೋನು ಅದ್ರ ಮೇಲೆ ಡಿಫ್ರೆಂಟ್. ನೀ ಕೆಟ್ಟಕ್ಕೆ ಬಳಸುತ್ತೀವೋ ಒಳ್ಳೇದಕ್ಕೆ ಬಳಸುತ್ತೀವೋ ನಿನ್ನ ಮೇಲೆ ಡಿಫೆಂಡ್ ಇರುತ್ತೆ. ಎಲ್ಲನೂ ನಿನ್ನ ಮೇಲೆ ಡಿಫೆಂಡ್ ಇರುತ್ತೆ. ನೀ ಚಲೋದಕ್ಕೆ ಬಳಸೋನು ಚಲೋದಕ್ಕೂ ಬರ್ತೈತಿ, ಕೆಟ್ಟದಕ್ಕೆ ಬಳಸೋನು ಕೆಟ್ಟದಕ್ಕೂ ಬರ್ತೈತಿ. ರಿಯಾಲಿಟಿ ಒಳಗೆ ಎಲ್ಲನೂ ಥಿಂಕ್ ಮಾಡಿ ನೋಡ್ಬೇಕು. ಯಾವ ರೀತಿ ಮಾಡಿದರೆ ಯಾವ ರೀತಿ ಆಗುತ್ತೆ, ಯಾವ ರೀತಿ ಮಾಡಲಿಲ್ಲ ಅಂದರೆ ಯಾವ ರೀತಿ ಆಗಲ್ಲ, ಎಲ್ಲನೂ ಮಾಡಿ ನೋಡ್ಕೋಬೇಕು. ಅಂದ್ರೇನು ತಲೆ ಆಡಿಸ್ಬೇಕು, ಥಿಂಕ್ ಮಾಡ್ಬೇಕು. ಓಕೆ, ಅಲ್ಲೋ ನೀ ಕರೆಕ್ಟಾಗಿ ಮೊಬೈಲ್ ಯಾವುದ್ಯಾವ್ದಕ್ಕೆ ಬಳಸ್ಬೇಕಂತ ಹೇಳಿ ಸೆಟ್ ಮಾಡಿಕೊಂಡೆ ಬೆಳೆಸಿದ್ರೆ ಓಕೆ, ನಿನಗೇನು ತೊಂದರೆ ಆಗೋಲ್ಲ. ಅದು ನಿನಗೂ ತೊಂದರೆನೂ, ನಿನಗೂ ಅದಕ್ಕೆ ತೊಂದರೆ ಆಗೋಲ್ಲ, ಅದು ನಿನಗೆ ತೊಂದರೆ ಆಗೋಲ್ಲ. ಓಕೆ, ಅಷ್ಟೇ ಇರುತ್ತೆ, ಸಿಂಪಲ್. ಜಾಸ್ತಿ ಏನು ಥಿಂಕ್ ಮಾಡೋದು ಇದ್ರಾಗಿಲ್ಲ. ನೀನು ಮೊಬೈಲ್ ಯೂಸ್ ಮಾಡೋರಾಗಿರ್ತೈತಿ. ಮೊಬೈಲ್ ನಿನ್ನ ಜೀವನ ಯಾಕೆ ಹಾಳು ಮಾಡ್ತೈತಪ್ಪ ಅಂತಂದ್ರೆ ನೀವು ಓವರ್ ಅಡಿಕ್ಟ್ ಆಗಿರ್ತಿ. ಅದಕ್ಕೆ ಏನು ಹೇಳ, ನೀವು ಓವರ್ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಿ. ಇನ್ನೂ ಅದನ್ನು ವರ್ಕ್ ಮೇಲೆ ಅಡಿಕ್ಟ್ ಆಗ, ನೀವು ಓವರ್ ಥಿಂಕ್ ಅದಕ್ಕೆ ಅಡಿಕ್ಟ್ ಆಗಿ ಊಟ ಬಿಟ್ಟನೆ, ಇನ್ನೊಂದು ಬಿಟ್ಟನೆ, ಇನ್ನೊಂದು ಬಿಟ್ಟನೆ ಮಾಡಿದ್ರೆ ನಿಮ್ಮನ್ನ ಹಾಳು ಮಾಡೋದೇ ಅದು ಮೊಬೈಲ್. ಓಕೆ, ನೀ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನೀ ಹೆಂಗೆ ಯೂಸ್ ಮಾಡ್ಕೋತಿ ಅದ್ರ ಮೇಲೆ ಸಿಂಪಲ್. ಓಕೆ, ನೀ ಹೆಂಗೆ ಯೂಸ್ ಮಾಡ್ಕೋತಿ ಅದ್ರ ಮೇಲೆ ಇರುತ್ತೆ. ಸಿಂಪಲ್ಲಾಗಿ ಹೇಳ್ಬಿಟ್ಟಿದ್ದೀನಿ ನಾನು. ಜಾಸ್ತಿ ತಿಳಿ ಕೊಡೋಕೆ ಹೋಗಲ್ಲ. ಹಾಳು ಮಾಡ್ತೈತಿ ಇಲ್ಲನೂ ಇಲ್ಲ. ನೀವು ಓವರ್ ಅಡಿಕ್ಟ್ ಆಗಬಾರ್ದು ಅದಕ್ಕೂ. ಜೀವನದಲ್ಲಿ ಹೇಳ್ತೇನೆ ನೋಡೋ ಮೊದಲೇ ಮಾತು, ಯಾವುದಕ್ಕೆ ಅಲ್ಲಿ ಓವರ್ ಅಡಿಕ್ಟ್ ಆಗಬಾರ್ದು. ಓಕೆ, ತಿಳ್ಕೊಂಬಿಡಿರ್ತದೆ, ರಿಯಾಲಿಟಿ ಒಳಗೆ ಬರ್ತೈತಿ. ಮೊಬೈಲ್ ನಮ್ಮ ಜೀವನ ಹಾಳು ಮಾಡತ್ತಿಲ್ಲದ, ಅದು ಬರೋಂಗೆ ಮೊಬೈಲ್ ವಿಜ್ಞಾನಿಗಳು ಕಣ್ಣು ಹಿಡಿದು ನಮಗೆ ಮೊಬೈಲ್ ಕೊಡ್ಸ್ಯಾರ. ಅಂದ್ರೆ ಮೊಬೈಲ್ ಬಿಟ್ಟ ಅಷ್ಟೇ, ಸಿಂಪಲ್. ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನೀವು ಮೊಬೈಲ್ ಯೂಸ್ ಮಾಡೋ ರೀತಿ ಒಳಗೆ ಇರ್ತೈತೆ. ಅವ್ರು ಮೊಬೈಲ್ ತೆಗ್ದಾರ ಅಂತೇಳಿ ಅವ್ರ ಮೇಲೂ ಹೋಗಕ್ಕೆ ಹೋಗಂಗಿಲ್ಲ. ಮೊಬೈಲ್ ಇಲ್ಲರಿ ಈಗ ಜೀವನನೂ ಇಲ್ಲ. ಪ್ಲಸ್ ಪಾಯಿಂಟ್ ಮೊಬೈಲ್ ಐತೆ ಅಂತೇಳಿ ಅದ್ರ ಕೂಡ ಹೋಗಂಗಿಲ್ಲ, ಅದು ಜೀವನ ಹಾಳು ಮಾಡ್ತೈತಿ. ನೀನು ಓವರ್ ಏನಾದರೂ ಕೂಡ ಅಡಿಕ್ಟ್ ಆಗಿರ್ತಿಯಲ್ಲ, ಅದೇ ನಿನ್ನ ಹಾಳು ಮಾಡೋದು ಹೊರತು ಯಾವುದು ಹಾಳು ಮಾಡೋಂಗಿಲ್ಲ. ಅದೇ ಹಾಳು ಮಾಡ್ತೈತಿ, ನೀ ಯೂಸ್ ಮಾಡೋದ್ರ ಮೇಲೆ ಇರ್ತೈತಿ, ಅದು ಪಾಯಿಂಟು. ನೋಡಪ್ಪ, ಕರೆಕ್ಟಾಗಿ ತಿಳ್ಕೊ. ಒಂದು ಹೇಳ್ತಾ ಇದ್ದೀನಿ ಗೈಸ್, ಏನಪ್ಪ ಅಂತಂದ್ರೆ ನೀವು ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆಗಕ್ಕೆ ಹೋಗಬೇಡಿ. ಅದನ್ನು ಯಾವುದಕ್ಕೆ ಯೂಸ್ ಮಾಡಿಪ್ಪ ಅಂತಂತಂದ್ರೆ ನಿಮ್ದು ಏನಾದರೂ ವರ್ಕ್ ಇತ್ತ ಅದಕ್ಕಷ್ಟೇ ಪೀಸಾಗಿ ಬಳಸ್ಕೊಂಡು ಬೋರ್ ಆದಾಗ ಜಸ್ಟ್ ರೀಲ್ಸ್ ನೋಡಿ, ಮತ್ತು ಕೆಲ್ಸಕ್ಕೆ ಬಳಸ್ಕೊರಿ. ಯಾವುದಕ್ಕೆ ಕರೆಕ್ಟ್ ಕೆಲಸಕ್ಕೆ ಬಳಸ್ಕೊರಿ ಅಷ್ಟೇ. ಮೊಬೈಲ್ ನಮ್ಮ ಜೀವನನೂ ಹಾಳು ಮಾಡೋಂಗಿಲ್ಲ, ನಾವು ಹಾಳಾಗ. ಓಕೆ, ಅಷ್ಟೇ ಸಿಂಪಲಾಗಿ ಹೇಳ್ಬಿಟ್ಟಿದ್ದೀನಿ. ಪೀಸ್. ಮೊಬೈಲ್ ಯಾವುದೇ ರೀತಿ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ನೀ ಬಳಸೋದ್ರ ಮೇಲೆ ಇರ್ತೈತಿ, ನೀ ಹಂಗೆ ಥಿಂಕ್ ಮಾಡ್ತೀವಿ ಅದ್ರ ಮೇಲೆ ಇರ್ತೈತಿ. ನಾ ಇದಕ್ಕೆ ಬಳಸಬೇಕು, ಇದು ಈ ಟೈಮಿಗೆ ಯೂಸ್ ಮಾಡಬೇಕು, ಈ ಟೈಮಿಗೆ ಯೂಸ್ ಮಾಡಬಾರ್ದು ಅಂತ ನಿನ್ನ ಕಡೆ ಇರುತ್ತೆ. ಅಗದಿ ಓವರ್ ರೀಲ್ಸ್ ನೋಡ್ಕೊತ ಕುಂತನೆ, ಅಗದಿ ಅದ್ರಾಗ ಟೈಮ್ ವೇಸ್ಟ್ ಮಾಡಿದ್ನೆ, ಯೂಸ್ ಇಲ್ಲ. ಓಕೆ ಗೈಸ್, ಓಕೆ, ಸಿಂಪಲಾಗಿ ಹೇಳ್ಬಿಟ್ಟಿದ್ದೀನಿ. ಜಾಸ್ತಿ ಏನು ಅದನ್ನು ಹೇಳಿದೆ ಏನಿಲ್ಲ. ರಿಯಾಲಿಟಿ ಒಳಗೆ ಏನು ನಡೆಯಪ್ಪ ಅಂತಂದ್ರೆ ಈಗ ನೀನು ಫೋನಿಗೆ ಅಡಿಕ್ಟ್ ಆಗೋದು ಬಿಟ್ಟು ಎಲ್ಲ ಬಿಟ್ಟು ಫೋನಿಗೆ ಅಡಿಕ್ಟ್ ಆದ್ರೆ ಮುಂದೇನು ಮಾಡೋದು? ನಿನ್ನ ವರ್ಕು, ನಿನ್ನ ಕೆಲಸ, ನಿನ್ನ ಮುಂದಿಂದು ಏನು ಯೂಸ್? ಮುಂದಿಂದು ಅಂದ್ರೇನು, ಮುಂದೆ ನಾವು ಬೆಳೆಯಕ್ಕೆ ನೋಡ್ಬೇಕು. ಓಕೆ, ಹಾಳಾಗಕ್ಕೆ ನೋಡ್ಕೋಬಾರ್ದು. ಓಕೆ ಪೀಸ್. ನಾವು ಮುಂದೆ ಹೋಗ್ಲಿಕ್ಕೆ ನೋಡ್ಬೇಕು. ಇದರಲ್ಲೇ ಕೂತು ಇದರಲ್ಲೇ ಟೈಮ್ ವೇಸ್ಟ್ ಮಾಡಿ ರೀಲ್ಸ್ ನೋಡಿದ್ರಾಗ ಏನೂ ಉಪಯೋಗ ಇಲ್ಲ ಗೈಸ್. ನೋಡಿ ಬೇಡ ಅನ್ನಂಗಿಲ್ಲ, ಜಸ್ಟ್ ಬೋರ್ ಅದ. ಓಕೆ, ಅಷ್ಟಕ್ಕೆ ಯೂಸ್ ಮಾಡಿ, ಜಾಸ್ತಿ ಯಾವುದಕ್ಕೂ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡಿ. ಎಲ್ಲನೂ ಜೀವನದಲ್ಲಿ ಎಲ್ಲಕ್ಕೂ ಜೀವನದಲ್ಲಿ ಯಾವುದಕ್ಕಾದರೂ ಜಾಸ್ತಿ ಅಡಿಕ್ಟ್ ಹಾಕೋಗ್ಬಿಡಿ. ಮೊದಲೇ ಮೊಬೈಲ್ಗಿಂತ ಅಡಿಕ್ಟ್ ಹಾಕೋಗ್ಬಿಡಿ. ಹಾಳು ಮಾಡೋದು ಎದಪ್ಪ ಅಂದ್ರೆ ಅಡಿಕ್ಟ್ ಆದಾಗ ಅಷ್ಟೇ, ಸಿಂಪಲ್ ಹೇಳ್ಬಿಟ್ಟಿರಿ ಗೈಸ್. ಸೊ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಯಾಕಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಹೇಳಿ ಮುಗಿಸಿ ಪೀಸಾಗಿ ಬಿಟ್ಬಿಟ್ಟಿದ್ದೀನಿ. ದಟ್ಸ್ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ಅರ್ಥವಾದರೆ ಕಮೆಂಟ್ ಮೂಲಕ ತಿಳಿಸಿ. ನಾ ಏನಾದರೂ ತಪ್ಪು ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ. ನಾ ಏನಾದರೂ ಸರಿಯಾಗಿ ಹೇಳಿದ್ದೀನಿ ಅಂತಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ದಟ್ಸ್ ಗುಡ್ ಗೈಸ್. ಸೊ ಗೈಸ್, ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಪೀಸಾಗಿ ಬ್ಲಾಗ್ ಬರ್ತಿರ್ತಾವೆ ಡೈಲಿ. ಪೀಸಾಗಿ ನೋಡ್ಕೊಳ್ಳಿ. ಅಲ್ಲಿವರೆಗೂ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಸಿ ಯು.